ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಂಗಳವಾರ ನಾವು ಅತ್ಯದ್ಭುತವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಹಾಗೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ದಿನ ಅಂತ ಹೇಳಬಹುದು. ಯಾಕಂದರೆ ಮಂಗಳವಾರ ಬಂದು ದೇವಿಯ ವಾರಗಳಾಗಿರುತ್ತೆ. ಅಂದರೆ ಶಕ್ತಿ ತುಂಬಿರುವಂಥ ದೇವತೆಗಳನ್ನು ಪೂಜಿಸುವಂಥ ಈ ದಿನಗಳಲ್ಲಿ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಯಾಕಂದರೆ ಮನುಷ್ಯನಿಗೆ ಸಮಸ್ಯೆಗಳು ಬಂದಾಗ ನಾವು ಒಂದು ಪರಿಹಾರವನ್ನು ಮಾಡ್ಕೊಳ್ತೀವಿ. ಇನ್ನೊಂದು ನಮ್ಮ ಸಮಸ್ಯೆಗಳಿಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಏನಿರುತ್ತೋ ಅದನ್ನು ಮಾಡ್ಕೊಳ್ತೀವಿ. ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದೇ ಜಾಸ್ತಿ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ. ಪ್ರಕೃತಿಯಲ್ಲೂ ಕೂಡ ಸಂಧ್ಯಾ ಸಮಯ ಅನ್ನುವಂಥದ್ದು ತುಂಬಾ ಶಕ್ತಿದಾಯಕವಾಗಿರುತ್ತೆ. ಆ ಸಮಯದಲ್ಲಿ ದೇವತೆಗಳು ಸಂಚರಣೆಗೆ ಬರುವಂಥದ್ದು ಭೂಲೋಕಕ್ಕೆ. ಆ ಸಮಯಗಳಲ್ಲಿ ನಾವು ಮಾಡುವಂಥ ಯಾವುದೇ ರೀತಿಯಾದಂಥ ಭಕ್ತಿಯಿಂದ ಮಾಡಿದಂಥ ಪೂಜೆ ಪರಿಹಾರಗಳಿರಬಹುದು, ಅದು ಯಥೇಚ್ಛವಾದಂಥ ಫಲಗಳನ್ನು ಕೊಡುವಂಥದ್ದು ಸ್ನೇಹಿತರೆ. ನಾವು ಅಂದ್ಕೊಳ್ತಾ ಇರ್ತೀವಿ, ನಾವು ಪೂಜೆ ಮಾಡಿದಾಗ ಏನು ಮಾಡ್ಕೊಳ್ತೀವಿ ಅಂದರೆ ಭಕ್ತಿಯಿಂದ ಮಾಡ್ಕೊಳ್ತಾ ಇರ್ತೀವಿ, ಕೇಳ್ತೀವಿ ಕೂಡ. ಅಂದರೆ ನಮಗೆ ಈ ಸಮಯಕ್ಕೆ ಅಷ್ಟೇ ಬೇಕು, ದುಡ್ಡು ಬೇಕಾಗಿದೆ, ಇದನ್ನು ಯಾವುದೋ ಒಂದು ರೂಪದಲ್ಲಿ ಕೊಟ್ಬಿಡು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳುವಂಥದ್ದು. ಈ ಥರ ನಾವು ಅಂದರೆ ಒಂದು ಅಪ್ಲಿಕೇಶನ್ ಅನ್ನೋ ಥರ ಸ್ನೇಹಿತರೆ. ಆದರೆ ಆ ಥರ ಮಾಡ್ಕೊಳ್ದೆ ಭಕ್ತಿಯಿಂದ ನಿಮ್ಮ ಕಾರ್ಯ ನಿಮ್ಮ ಏನು ಇದಿರುತ್ತೋ ಅದನ್ನು ನೀವು ತಪ್ಪದೆ ನಂಬಿಕೆಯಿಂದ ಮಾಡ್ಕೊಳ್ಳಿ. ಆದರೆ ಭಕ್ತಿಯಿಂದ ಮಾಡಿದಂಥ ಯಾವುದೇ ಒಂದು ಪೂಜೆ ಪರಿಹಾರ ಆಗಿರಬಹುದು, ಅದು ತಾಯಿ ನಮ್ಮ ಸಮಸ್ಯೆಗಳನ್ನು ತಪ್ಪದೆ ಬಗೆಹರಿಸ್ಕೊಡ್ತಾಳೆ. ಆದರೆ ಸಮಸ್ಯೆಗಳು ಬಗೆಹರಿಬೇಕು ಅಂತಂದ್ಬಿಟ್ಟೆ ನಾವು ಒಂದು ಭಗವಂತನಲ್ಲಿ ಕೇಳ್ಕೊಳ್ತೀವಿ ನೋಡಿ, ಅದನ್ನು ಮಾಡೋದಕ್ಕೆ ಹೋಗಬೇಡಿ. ನಾವು ಏನು ಮಾಡಬೇಕೋ ಅದನ್ನು ಭಕ್ತಿಯಿಂದ ಮಾಡಿದ್ರೆ ಸಾಕು. ಆ ಸಮಸ್ಯೆಗಳು ತಪ್ಪದೆ ರಿಪೀಟ್ ಆಗೋದಿಲ್ಲ. ಮುಖ್ಯವಾಗಿ ಮಂಗಳವಾರದ ದಿನಗಳಲ್ಲಿ ಕೆಲವೊಂದು ತಪ್ಪು ಮಾಡ್ತೀವಿ ನಮಗೇನೆ ಗೊತ್ತಿಲ್ಲದೆ. ಕೆಂಪು ಪದಾರ್ಥಗಳಿಂದ ನಾವು ಅಡುಗೆ ಮಾಡುವಂಥದ್ದು, ಟೊಮೊಟೊ ಆಗಿರಬಹುದು, ಕೆಂಪು ಕಲ್ಲರಲ್ಲಿ ಇರುವಂಥ ಯಾವುದೇ ಪದಾರ್ಥಗಳಿರಬಹುದು, ಅದನ್ನು ಯಥೇಚ್ಛವಾಗಿ ಮಂಗಳವಾರದ ದಿನ ಬಳಸಬಾರ್ದು. ಹಾಗೆ ಬಟ್ಟೆಗಳನ್ನು ಕೂಡ ಮಂಗಳವಾರದ ದಿನ ಕೆಂಪು ಬಟ್ಟೆಗಳನ್ನು ಜಾಸ್ತಿ ಧರಿಸೋದಕ್ಕೆ ಹೋಗ್ಬೇಡಿ. ಸಾಲಕ್ಕೆ ಗುರಿಯಾಗ್ತೀವಿ, ಅವಮಾನ ಪಾಲಾಗ್ತೀವಿ ಅಷ್ಟೇ. ಅದಕ್ಕೋಸ್ಕರ ಇದನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಮಂಗಳವಾರ ಅಂದರೆ ಕುಜನಿಗೆ ಸಂಬಂಧಪಟ್ಟಂಥದ್ದು. ಕುಜನು ಪದೇ ಪದೇ ನಮ್ಮ ಕೆಲಸಗಳು ಏನಿರುತ್ತೆ ಅಥವಾ ನಮ್ಮ ಕೈಯಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ನೋಡಿ, ಅವುಗಳನ್ನು ಆದಷ್ಟು ರಿಪೀಟೆಡ್ ಮಾಡಿಸುವಂತೆ ಮಾಡುತ್ತೆ. ಅದಕ್ಕೆ ಈ ದಿನಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ಮಾಡಿದಾಗ ಅದು ಮತ್ತೆ ಮತ್ತೆ ಆ ಸಂದರ್ಭ ಅನ್ನೋದು ಕೂಡ ಬರುತ್ತೆ. ಹಾಗೆ ನಾವು ಆ ಸಮಸ್ಯೆಗಳಲ್ಲೇ ಸ್ಟಿಕ್ ಆನ್ ಆಗಿಬಿಡ್ತೀವಿ. ಈ ಪರಿಹಾರ ನೀವು ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನಾದರೂ ನಿಮಗೆ ಸಾಲಗಳು ಜಾಸ್ತಿ ಇದ್ದಾಗ ಮಂಗಳವಾರ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಾವು ಅದರ ಜೊತೆಯಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಇದರಲ್ಲಿ ಇರ್ತೀವಿ, ಆಲೋಚನೆಯಲ್ಲಿ. ಹಾಗೆ ಏನು ಮಾಡ್ತೀವಿ ಅಂದರೆ ನಾವು ಈ ಪರಿಹಾರವನ್ನು ಮಾಡ್ತಾಯಿದ್ದೀವಿ, ಬೇಗ ನಮ್ಮ ಸಮಸ್ಯೆಗಳು ಕೂಡ ಮುಗಿದೋಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಮಾಡಿಕೊಳ್ಳುವಾಗ ಇದಕ್ಕೆ ಬಳಸುವಂಥ ವಸ್ತುಗಳು ಕೂಡ ನಾವು ತಗೊಳ್ಬೇಕಾಗುತ್ತೆ. ಕೆಂಪು ಬಟ್ಟೆಯನ್ನು ತಗೊಳ್ಳಿ. ಕೆಂಪು ಬಂದು ಶುಕ್ರನಿಗೆ ಕುಜನಿಗೆ ಸಂಬಂಧಪಟ್ಟಂಥದ್ದು ಕೆಂಪು ಕಲ್ಲರು. ಹಳದಿ ಬಂದು ನಾವು ಬೃಹಸ್ಪತಿಗೆ ಸಂಬಂಧಪಟ್ಟಂಥದ್ದು, ಗುರುವಿಗೆ ಸಂಬಂಧಪಟ್ಟಂಥದ್ದು. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಕಲ್ಲುಪ್ಪನ್ನು ಬಳಸಬೇಕು. ಸಮುದ್ರ ಗರ್ಭದಲ್ಲಿ ಸಿಕ್ಕುವಂಥ ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸ್ವರೂಪ. ಲಕ್ಷ್ಮೀ ದೇವಿಯನ್ನು ಸಂಪತ್ತಿಗೆ ಹೋಲಿಸ್ತೀವಿ ಸ್ನೇಹಿತರೆ, ಅಷ್ಟೈಶ್ವರ್ಯಗಳಿಗೆ ಹೋಲಿಸ್ತೀವಿ. ಆದರೆ ಲಕ್ಷ್ಮೀ ದೇವಿ ಕೂಡ ಯಾವ ಜಾಗದಲ್ಲಿ ನೀಟಾಗಿ ಕ್ಲೀನಾಗಿ ಇರುತ್ತೋ, ನಂಬಿಕೆ ಇರುತ್ತೋ ಆ ಜಾಗದಲ್ಲಿ ಆ ತಾಯಿ ನೆಲೆಸ್ತಾಳೆ. ಅದಕ್ಕೆ ನೀವು ಯಾರು ಸಾಲಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತಹವರು ತಪ್ಪದೆ ಈ ವಸ್ತುಗಳನ್ನು, ಈಗ ತಿಳಿಸುವಂಥ ವಸ್ತುಗಳನ್ನು ನೀವು ಬಳಸ್ಕೊಳ್ಬೇಕಾಗುತ್ತೆ. ಧನಿಯಾ ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಯಾವುದೇ ಪೂಜೆ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕಾದ್ರೂ ಸ್ವಲ್ಪ ತಗೊಳ್ತೀವಿ. ಒಂದಷ್ಟು ಕಾಳನ್ನು ತಗೊಳ್ಳಿ, ಜಾಸ್ತಿ ನಮಗೇನು ಬೇಕಾಗಿರೋದಿಲ್ಲ. ಇನ್ನು ಕಪ್ಪು ಮೆಣಸು, ಇದು ನಾವು
ಇದನ್ನು ಕಪ್ಪು ಬಂಗಾರ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕೂಡ ಕರಿತೀವಿ. ಇದರ ಒಂದು ವೈಶಿಷ್ಟ್ಯತೆ ಏನಿರುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಯ ಹೊರಗಡೆ ಕೂಡ ನಮಗೆ ಸಾಕಷ್ಟು ದೋಷಗಳು ಅನ್ನೋದು ಇರುತ್ತೆ. ಅದು ಶನಿ ದೋಷ ಇರಬಹುದು, ಬೇರೆ ದೋಷಗಳು ಕೂಡ ಇರಬಹುದು. ಆ ದೋಷಗಳನ್ನು ನಿವಾರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಪರ್ಫ್ಯೂಮನ್ನು ಸ್ವಲ್ಪ ಚೆಲ್ಕೊಳ್ಬೇಕಾಗುತ್ತೆ. ಅದು ನೀವು ಗುಲಾಬಿಯದ್ದು, ರೋಸು, ಸ್ಯಾಂಡಲ್ಲು, ಯಾವುದೇ ಫ್ರೇಗ್ರೆನ್ಸ್ ಇರಬಹುದು ಅದನ್ನು ತಗೊಳ್ಳಿ ಸ್ವಲ್ಪ. ಇಲ್ಲ ಅಂತ ಹೇಳಿದ್ರೆ ನೀವು ರೋಸ್ ವಾಟರ್ ಹಾಕಬಹುದು, ಇಲ್ಲಾಂದರೆ ಕರ್ಪೂರದ ಪುಡಿಯನ್ನು ಹಾಕಬಹುದು. ಯಾಕಿದು ಅಂತ ಹೇಳಿದ್ರೆ, ಸುಗಂಧಭರಿತವಾಗಿ ಯಾವ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ನೀಟಾಗಿರಬೇಕು. ಆ ಕೆಂಪು ಬಟ್ಟೆಯ ಮೇಲೆ ಇಷ್ಟು ಕಲ್ಲುಪ್ಪನ್ನು ನಾವು ಹಾಕಬೇಕು. ಹಾಕುವಾಗ ಧನಿಯಾ ಕಾಳನ್ನು ಸ್ವಲ್ಪ ಅದ್ರ ಮೇಲೆ ಹಾಕಿ, ಹಾಗೆ ನೀವು ಕಪ್ಪು ಮೆಣಸನ್ನು ಸ್ವಲ್ಪ ಇದಕ್ಕೆ ಹಾಕಬೇಕು. ಇದರ ಜೊತೆ ಒಂದಿಷ್ಟಿಷ್ಟೇ ಅರಿಶಿಣ ಕುಂಕುಮ ಹಾಕಬೇಕು. ಅರಿಶಿಣ ಕುಂಕುಮ ಬಂದು ಶುಭ ಕಾರ್ಯಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದರೆ, ಹಾಗೂ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸಂತೋಷದ ವಾತಾವರಣ ತುಂಬಿರಬೇಕು ಅನ್ನೋದಕ್ಕೆ, ದುಡ್ಡು ನಮ್ಮ ಮನೆಯಲ್ಲಿ ಇದ್ದಾಗ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಹಬ್ಬ ಮಾಡ್ತೀವಿ, ಹಾಗೂ ಏನೋ ಒಂದು ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಅದನ್ನು ಕೂಡಿ ಬರೋದಕ್ಕೆ ಅಂದರೆ ಸಾಲಗಳು ತೀರಿ, ಸಾಲ ಯಾವ ಥರ ತೀರುತ್ತೆ, ನಾವು ದುಡಿತಾ ಇದ್ದರೆ ಆದಾಯದ ಮಾರ್ಗಗಳು ಜಾಸ್ತಿ ಆಗುತ್ತೆ, ಅವಕಾಶಗಳು ನಮಗೆ ಬೇರೆ ರೀತಿಯಲ್ಲೂ ಕೂಡ ಹುಡುಕೊಂಡು ಬರುತ್ತೆ. ಇದನ್ನು ಗಂಟು ಕಟ್ಟಿಬಿಟ್ಟು, ಇಷ್ಟು ವಸ್ತುಗಳನ್ನು ನೀವು ಗಂಟು ಕಟ್ಟಬೇಕು. ಕಟ್ಟಿಬಿಟ್ಟು ಇದ್ರ ಮೇಲೆ ಶ್ರೀಮ್ ಅಂತ ಬರೀರಿ. ಶ್ರೀಮ್ ಎನ್ನುವಂಥ ಬೀಜ ಮಂತ್ರ ತುಂಬ ಶಕ್ತಿದಾಯಕವಾಗಿರುವಂಥ ಮಂತ್ರ. ಇದನ್ನು ಬರೆದು ನೀವು ನೀಟಾಗಿ ರಾತ್ರಿ ನಾವು ಮಲಗುವ ಸಮಯಕ್ಕೆ ಇದನ್ನು ಕೇಳಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಇಷ್ಟ ದೇವರು, ಮನೆ ದೇವರು ಇರುತ್ತಲ್ವ, ಕೇಳಿಕೊಂಡು ಅಡುಗೆ ಮನೆಯಲ್ಲಿ ಇಡಬೇಕು. ಅಡುಗೆ ಮನೆಯಲ್ಲಿ ನಾವು ಜಾಸ್ತಿ ಅನ್ನಪೂರ್ಣೇಶ್ವರಿ ಇರ್ತಾಳೆ, ಲಕ್ಷ್ಮೀದೇವಿ ನೆಲೆಸಿರ್ತಾಳೆ. ಇಬ್ಬರೂ ಕೂಡ ನಮ್ಮ ಮನೆಯಲ್ಲಿ ಇರಬೇಕು ಅನ್ನೋದಕ್ಕೆ ನಾವು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ನೀಟಾಗಿ ಇರುವಂಥ ಜಾಗದಲ್ಲಿ ಇದನ್ನು ಇಡಬೇಕು. ಗಂಟನ್ನು ನಿಮ್ಮ ಸೆಲ್ಫ್ ಮೇಲೆ ಇಡಬಹುದು, ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಇಡಬಹುದು. ಎಲ್ಲಾದರೂ ನೀಟಾಗಿರುತ್ತಲ್ವ ಆ ಜಾಗದಲ್ಲಿ ಇಡಿ. ಇದನ್ನು ರಾತ್ರಿ ಪೂರ್ತಿ ಇದ್ರ ಕೆಲಸ ಮಾಡುತ್ತೆ. ಮಾರನೆಯ ದಿನ ಸಾಧ್ಯವಾದಷ್ಟು ನಿಮಗೇನಾದರೂ ನೀರಿರುವಂಥ ಜಾಗ ಇದ್ದರೆ ಆ ಜಾಗದಲ್ಲಿ ಹೋಗಿ ಇದನ್ನು ಹಾಕೋದಕ್ಕೆ ಪ್ರಯತ್ನಿಸಿ. ನೀರಿಲ್ಲಕ್ಕ ನಮಗೆ ಸ್ವಲ್ಪ ದೂರದಲ್ಲಿದೆ ಅಂತ ಹೇಳಿದ್ರೆ, ನಮಗೆ ಸ್ವಲ್ಪ ದೂರನೇ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನೀವು ಎಲ್ಲಾದರೂ ಯಾರು ತುಳಿದೇ ಇರುವ ಕಡೆ ಈ ಗಂಟನ್ನು ಹಾಕಬೇಕು. ಅಂದರೆ ಬೇರೆಯವರು ತುಳಿಬಾರ್ದು. ಆದಷ್ಟು ಸ್ವಲ್ಪ ಮಣ್ಣು ತೆಗೆದು ಹಾಕಿದ್ರೂ ಆಯಿತು. ಇಷ್ಟು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.